ನಮಸ್ಕಾರ, ನಾನು ಗುರುರಾಜ್, ಟ್ರೇಡರ್ ಮೆಂಟರ್ ಫ್ರಮ್ ವೆಲ್ತ್ ಕ್ರಾಫ್ಟ್ ಲರ್ನಿಂಗ್ ಹಬ್. ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ದಶಕಗಳಿಂದ ಪ್ರಪಂಚವನ್ನ ಆಳ್ತಾ ಇತ್ತು. ಯಾವ ದೇಶದಲ್ಲಿ ಕ್ರೂಡ್ ಆಯಿಲ್ ಇರುತ್ತೋ ಆ ದೇಶದ GDP ಕ್ರೂಡ್ ಆಯಿಲ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಅವರು ಈ ಡಿಮ್ಯಾಂಡ್ ಮತ್ತು ಸಪ್ಲೈನ ಕಂಟ್ರೋಲ್ ಕೂಡ ಮಾಡ್ತಾರೆ. ಒಂದು ಮಾತಿದೆ, ಬದಲಾವಣೆ ಜಗದ ನಿಯಮ ಅಂತ. 20th ಸೆಂಚುರಿವರೆಗೂ ಕ್ರೂಡ್ ಆಯಿಲ್ ಪ್ರಪಂಚನ ಆಳ್ತಾ ಇತ್ತು. ಈಗ ಅದು ಚೇಂಜ್ ಆಗ್ತಾ ಇದೆ. ಈಗ ಪ್ರಪಂಚ ಡಿಪೆಂಡ್ ಆಗ್ತಾ ಇರೋದು ಟೆಕ್ನಾಲಜಿ ಮೇಲೆ. ಈ ಟೆಕ್ನಾಲಜಿ ವರ್ಕ್ ಆಗೋಕ್ಕೆ ಬೇಕಾಗಿರೋದು ಸೆಮಿಕಂಡಕ್ಟರ್. ನಿಮ್ಮ ಲ್ಯಾಪ್ಟಾಪ್, ಕಾರ್, ಏರೋಪ್ಲೇನ್, ಸ್ಯಾಟಲೈಟ್, ಟಿವಿ, ಕ್ಯಾಮ್ರಾಸ್, ಸೋಲಾರ್ ಪ್ಯಾನಲ್ಸ್, ಹಾಗೆ ನೀವು ಈ ವಿಡಿಯೋ ನೋಡ್ತಾ ಇರೋ ಮೊಬೈಲಲ್ಲಿ ಕೂಡ ಸೆಮಿಕಂಡಕ್ಟರ್ನ ಬಳಸ್ತಾರೆ. ಇದರ ಲಿಸ್ಟ್ ಹೀಗೆ ಮುಂದೆ ಹೋಗ್ತಾನೆ ಇರುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಈ ಸೆಮಿಕಂಡಕ್ಟರ್. ಅದಕ್ಕೆ ಹೇಳಿದ್ದು ಮುಂದಿನ ದಶಕಗಳು ಆಳೋದು ಈ ಸೆಮಿಕಂಡಕ್ಟರ್ ಚಿಪ್ಗಳು. ಒಂದು ತಿಳ್ಕೊಳ್ಳಿ, ನಮ್ಮ ಭಾರತ 4th ಲಾರ್ಜೆಸ್ಟ್ ಎಕಾನಮಿ, ಆದರೆ 92 to 95% ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಸೆಮಿಕಂಡಕ್ಟರ್ಗಳನ್ನ. ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಚೀನಾ, ತೈವಾನ್, ಸೌತ್ ಕೊರಿಯಾ ದೇಶಗಳಿಂದ. ಯಾಕಂದ್ರೆ ನಮ್ಮ ಹತ್ರ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಇಲ್ಲ. ಇದರ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕೆ ಕ್ಯಾಪಿಟಲ್ ಕೂಡ ಜಾಸ್ತಿ ಬೇಕು ಮತ್ತು ಸ್ಕಿಲ್ಡ್ ಟ್ಯಾಲೆಂಟ್ ಕೂಡ ಬೇಕಾಗ್ತಾರೆ. ಹಾಗೇನೆ ಟ್ಯಾಲೆಂಟ್ ಅಂತಿದ್ದ ಹಾಗೆ ನೆನಪಾಯ್ತು, ವರ್ಲ್ಡ್ ಅಲ್ಲಿ 20% ಸೆಮಿಕಂಡಕ್ಟರ್ ಡಿಸೈನರ್ ಎಂಜಿನಿಯರ್ಗಳು ಯಾರು ಗೊತ್ತಾ? ನಮ್ಮ ಭಾರತದವರು. ಆದ್ರೆ ನಮ್ಮ ಭಾರತ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಸೆಮಿಕಂಡಕ್ಟರ್ ಡಿಸೈನರ್ ಇಂಜಿನಿಯರ್ಗಳ ಕೊರತೆ ಅಷ್ಟಾಗಿ ಇರಲ್ಲ. ಇದು ನಮ್ಮ ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡುವಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂದ್ರೆ ನೀವು ನಮ್ಮ ಆಫ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಡೌಟ್ ಮತ್ತು ಎಂಕ್ವೈರೀಸ್ ಇತ್ತು ಅಂದ್ರೆ ನೀವು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಆಫೀಸ್ಗೆ ನೇರವಾಗಿ ವಿಸಿಟ್ ಮಾಡಬಹುದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಬನ್ನಿ ಟಾಪಿಕ್ಗೆ ವಾಪಸ್ ಹೋಗೋಣ. 1957ರಲ್ಲಿ ಫೇರ್ ಚೈಲ್ಡ್ ಸೆಮಿಕಂಡಕ್ಟರ್ ಕಂಪನಿ ಇಂಡಿಯಾದಲ್ಲಿ ಪ್ಯಾಕೇಜಿಂಗ್ ಯೂನಿಟ್ ಮಾಡಬೇಕು ಅಂತ ಬಂದ್ರು. ಬಟ್ ಅವಾಗ ಯಾರು ಇದಕ್ಕೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ, ಇಗ್ನೋರ್ ಮಾಡಿದ್ರು. ಇದೇ ಕಂಪನಿ ಮಲೇಷ್ಯಾ ಕೂಡ ಹೋಯ್ತು. ಅಲ್ಲಿ ಈ ಪ್ಯಾಕೇಜಿಂಗ್ ಯೂನಿಟ್ ಮಾಡಿದ್ರು. ಈಗ ಅದು ಏಷ್ಯಾದಲ್ಲಿ ಲಾರ್ಜೆಸ್ಟ್ ಪ್ಯಾಕೇಜಿಂಗ್ ಹಬ್ ಆಗಿ ಹೊರಹೊಮ್ಮಿದೆ. ನಾವು 1957ರಲ್ಲಿ ಈ ಸೆಮಿಕಂಡಕ್ಟರ್ ಅನ್ನೋ ಬಸ್ನ ಹತ್ತಿದ್ರೆ ಇವತ್ತು ಆಲ್ಮೋಸ್ಟ್ 100% ಸೆಮಿಕಂಡಕ್ಟರ್ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. 60ರಿಂದ 70 ವರ್ಷದ ಹಿಂದೆ ನಾವು ಈ ಬಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು 12 ಜನರೇಷನ್ ಹಿಂದೆ ಇದ್ದೇವೆ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡುವಲ್ಲಿ. ಇದೇ ವರ್ಷ ಆಗಸ್ಟ್ 15ರಲ್ಲಿ PM ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡ್ತಾರೆ 2025 ಮುಗಿಯೋದ್ರೊಳಗೆ ಇಂಡಿಯನ್ ಮೇಡ್ ಚಿಪ್ ಬರುತ್ತೆ ಅಂತ. ಇದಕ್ಕಾಗಿ ಸೆಂಟ್ರಲ್, ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಸ್ಕೀಮ್ ನ ಕೊಡ್ತಾ ಇದಾವೆ ಈ ಕಂಪನಿಗಳಿಗೆ. ಆದ್ರೆ ಇಂಡಿಯಾ ಸೆಮಿಕಂಡಕ್ಟರ್ ಉತ್ಪಾದನೆ ಮಾಡಕ್ಕಾಗುತ್ತಾ? ಯಾಕಂದ್ರೆ ಇದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ಲ. ಮೊದಲನೇದಾಗಿ ಸೆಮಿಕಂಡಕ್ಟರ್ ವ್ಯಾಲ್ಯೂ ಚೈನ್ ಬಗ್ಗೆ ತಿಳ್ಕೊಳ್ಬೇಕು. ಬನ್ನಿ ಒಂದೊಂದಾಗಿ ಈ ಸೆಮಿಕಂಡಕ್ಟರ್ ವ್ಯಾಲ್ಯೂ ಚೈನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಿಸೈನ್. ಮುಂಚೆನೆ ನಾನು ಮೆನ್ಷನ್ ಮಾಡಿದ 20% ಸೆಮಿಕಂಡಕ್ಟರ್ ಡಿಸೈನರ್ ಎಂಜಿನಿಯರ್ಸ್ ಇದ್ದಾರೆ, ಅವರು ಇಂಡಿಯನ್ಸ್ ಅಂತಂದೇಳಿ. ನಮ್ಮ ಸೆಮಿಕಂಡಕ್ಟರ್ ಡಿಸೈನ್ ನಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಡಿಸೈನಿಂಗ್ ಅಲ್ಲಿ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಬರೋದಿಲ್ಲ. ಡಿಸೈನ್ ನಲ್ಲಿ ಮೇನ್ ಆಗಿ ಬರೋದು ಆರ್ಕಿಟೆಕ್ಟ್ ಹಾಗೆ ಬ್ಲೂ ಪ್ರಿಂಟ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಹೇಗೆ ಮನೆ ಕಟ್ಟೋಕೆ ಕಾಲಮ್, ಸ್ಲ್ಯಾಬ್, ಕಿಚನ್ ಇಂಟೀರಿಯರ್ ಹೇಗಿರಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡಿಸಿರ್ತೀವಿ, ಇದು ಸೇಮ್ ಹಾಗೆ. ಮುಂಚೆ ಚಿಪ್ಸ್ ಗಳನ್ನ ಕೈಯಿಂದ ಮ್ಯಾನ್ಯುವಲ್ ಆಗಿ ಬ್ಲೂ ಪ್ರಿಂಟ್ ನ ಮಾಡೋರು. ಈಗ ಚಿಪ್ಸ್ಗಳು ತುಂಬಾ ಕಾಂಪ್ಲೆಕ್ಸ್ ಆಗಿದ್ದಾವೆ. ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಟ್ರಾನ್ಸಿಸ್ಟರ್ಗಳು ಆ ಚಿಕ್ಕ ಚಿಪ್ ನಲ್ಲಿ ಪ್ಲಾಂಟ್ ಮಾಡಬೇಕು. ಇದಕ್ಕೆ ಕಂಪನಿಗಳು ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ತಾರೆ. ಡಿಸೈನಿಂಗ್ ನಲ್ಲಿ ಮೇನ್ ಆಗಿ ರಿಸರ್ಚ್ ಆಗಬೇಕು ಮತ್ತೆ R&D ಆಗಬೇಕು. ಹಾಗೇನೆ ಆ ಡಿಸೈನ್ ರೆಡಿ ಮಾಡೋಕ್ಕೆ ಆಟೋಮೇಷನ್ ಸಾಫ್ಟ್ವೇರ್ಗಳು ಕೂಡ ಬೇಕು. ಈ ಡಿಸೈನಿಂಗ್ ನಲ್ಲಿ ಗೆದ್ರೆ ಸೆಮಿಕಂಡಕ್ಟರ್ ನಲ್ಲಿ ನಮ್ಮ ಮೊದಲನೇ ಹೆಜ್ಜೆಗೆ ಗೆಲುವು ಸಿಕ್ಕಂಗಾಗುತ್ತೆ. ಎರಡನೇದಾಗಿ ಫ್ಯಾಬ್ರಿಕೇಶನ್. ಇದು ತುಂಬಾ ಇಂಪಾರ್ಟೆಂಟ್ ಮತ್ತು ಹೆವಿ ಕಾಂಪ್ಲೆಕ್ಸ್ ಕೆಲಸ. ಇಲ್ಲಿ ಮಲ್ಟಿಪಲ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡಬೇಕು. ಚಿಪ್ ಅಲ್ಲಿ ಲೇಯರ್ಸ್ ಆಡ್ ಮಾಡಬೇಕು. ಇದಕ್ಕೆ ರಾ ಮೆಟೀರಿಯಲ್ಸ್ ಏನಿದೆ ಲೈಕ್ ಸಿಲಿಕಾನ್, ವೇಫರ್ಸ್, ವೆಟ್ ಕೆಮಿಕಲ್ಸ್, ಎಲೆಕ್ಟ್ರಾನಿಕ್ ಗ್ಯಾಸ್, ಫೋಟೋ ರೆಸಿಸ್ಟ್, ಫೋಟೋ ಮಾಸ್ಕ್, ಸಿಲಿಕಾನ್ ಇನ್ಸುಲೇಟರ್, ಹೀಗೆ ಸುಮಾರು ಕೆಮಿಕಲ್ಸ್ಗಳು ಬೇಕು. ಈ ಎಲ್ಲ ಕೆಮಿಕಲ್ಸ್ಗಳು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕು. ಜಪಾನ್, US, ಜರ್ಮನಿ, ಸೌತ್ ಕೊರಿಯಾ, ಚೀನಾ, ಈ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಮ್ಮ ಭಾರತ ಹೆಸರು ಎಲ್ಲಿ ಕಾಣಿಸ್ಕೊಳ್ಳಲ್ಲ. ಈ ಸೆಮಿಕಂಡಕ್ಟರ್ ಮಾಡೋಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನಿದೆ ಕಂಪ್ಲೀಟ್ ಆಗಿ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗೆ ಈ ಫ್ಯಾಬ್ರಿಕೇಶನ್ ತುಂಬಾ ಕಾಂಪ್ಲಿಕೇಟೆಡ್ ಕೆಲಸ. ಇದಕ್ಕೆ ತುಂಬಾ R&D ಆಗಬೇಕು. ಹಾಗೆ ಸ್ಕಿಲ್ ಟ್ಯಾಲೆಂಟ್ ಕೂಡ ಬೇಕಾಗ್ತಾರೆ. ಈ ಫ್ಯಾಬ್ರಿಕೇಶನ್ ಕೆಲಸ ತುಂಬಾ ಕಾಂಪ್ಲಿಕೇಟ್ ಆಗಿರೋದ್ರಿಂದ ನಾವು ಇದರಲ್ಲಿ ಇಂಡಿಪೆಂಡೆಂಟ್ ಆಗಬೇಕು. ಆವಾಗ ಈ ಸೆಮಿಕಂಡಕ್ಟರ್ ಇಂಪೋರ್ಟ್ ಕಡಿಮೆ ಆಗುತ್ತೆ. ಕೊನೆಯದಾಗಿ ಬರೋದು ಅಸೆಂಬ್ಲಿ ಮತ್ತು ಟೆಸ್ಟಿಂಗ್. ಈ ಸ್ಟೇಜ್ ನಲ್ಲಿ ಫ್ಯಾಬ್ರಿಕೇಶನ್ ಇಂದ ರೆಡಿಯಾಗಿ ಬಂದಂತಹ ಚಿಪ್ಸ್ ಗಳನ್ನ ಕಟ್ ಮಾಡ್ತಾರೆ ಮತ್ತು ಅದನ್ನ ಸಪರೇಟ್ ಮಾಡ್ತಾರೆ. ಪ್ರತಿ ಚಿಪ್ ಅನ್ನು ಕೂಡ ಇವರು ಟೆಸ್ಟ್ ಮಾಡ್ತಾರೆ. ಫೈನಲ್ ಆಗಿ ಪ್ರಾಡಕ್ಟ್ಸ್ ಗಳಿಗೆ ಚಿಪ್ ನ ಅಸೆಂಬಲ್ ಮಾಡ್ತಾರೆ. ಈ ಸ್ಟೇಜ್ಗೆ ATP ಅಂತ ಕರಿತೀವಿ, ಅಂದ್ರೆ ಅಸೆಂಬ್ಲಿ, ಟೆಸ್ಟಿಂಗ್ ಅಂಡ್ ಪ್ಯಾಕೇಜಿಂಗ್ ಅಂತ. ಈ ಕೆಲಸಕ್ಕೆ ಲೇಬರ್ಸ್ ಜಾಸ್ತಿ ಬೇಕಾಗ್ತಾರೆ. ಈ ಕೆಲಸ ಮುಂಚೆ ಅಷ್ಟು ಕಾಂಪ್ಲೆಕ್ಸ್ ಆಗಿ ಇರಲಿಲ್ಲ, ಬಟ್ ಈಗ ಇದರಲ್ಲೂ ಕೂಡ ಕೆಲಸ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಟ್ರಾನ್ಸಿಸ್ಟರ್ಗಳು ಕೂಡ ತುಂಬಾ ಚಿಕ್ಕದಾಗಿ ಬರ್ತಾ ಇದಾವೆ. ಹಾಗಾಗಿ ATP ಕೂಡ ಅಡ್ವಾನ್ಸ್ ಆಗಬೇಕು. ನಮಗೆ ಸೆಮಿಕಂಡಕ್ಟರ್ ಡಿಸೈನ್ ನಲ್ಲಿ ಹಾಗೇನೆ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಅಲ್ಲಿ ನಾವು ಆದಷ್ಟು ಬೇಗ ಮುಂದೆ ಬರ್ತೀವಿ. ಈ ಫ್ಯಾಬ್ರಿಕೇಶನ್ ವರ್ಕ್ ಏನಿದೆ ಇಲ್ಲಿ ನಮಗೆ ಕಷ್ಟ ಆಗುತ್ತೆ. ಇದನ್ನ ನಾವು ಇಂಪ್ರೂವೈಸೇಷನ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಸೆಮಿಕಂಡಕ್ಟರ್ ವಿಚಾರದಲ್ಲಿ ಡಿಸೈನ್, ಫ್ಯಾಬ್ರಿಕೇಶನ್, ಅಸೆಂಬ್ಲಿ ಅಂಡ್ ಪ್ಯಾಕೇಜಿಂಗ್, ರಾ ಮೆಟೀರಿಯಲ್ಸ್, ಮುಂದೆ ಬರೋ ಟೆಕ್ನಾಲಜಿ, AI, ಇದಕ್ಕೆಲ್ಲ ಸೆಮಿಕಂಡಕ್ಟರ್ ಬೇಕೇ ಬೇಕು. ಈಗ ನಾವು ಇದನ್ನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಟೆಕ್ನಾಲಜಿಯಲ್ಲಿ ನಾವು ತುಂಬಾ ಹಿಂದೆ ಉಳಿತೀವಿ. ಹಾಗಾಗಿ ಗೌರ್ಮೆಂಟ್ ಕೂಡ ಸ್ಕೀಮ್ಗಳನ್ನ ಲಾಂಚ್ ಮಾಡ್ತಾ ಇದೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಈ ಇಂಡಸ್ಟ್ರಿನ ಬೂಸ್ಟ್ ಮಾಡೋದಕ್ಕೆ. ಈಗಾಗಲೇ CG ಪವರ್ ಮತ್ತು ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಫೆಸಿಲಿಟಿ ಬಿಲ್ಡ್ ಮಾಡ್ತಾ ಇದ್ದಾರೆ.
ಇಲ್ಲಿ ಚಿಪ್ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ನಡೆಯುತ್ತೆ. ಇದು ಚಿಕ್ಕ ಫ್ಯಾಕ್ಟರಿ ಆಗಿದ್ದು ಇದರ ಪ್ರೊಡಕ್ಷನ್ 2026 ಒಳಗೆ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ಇವರ ಮೇನ್ ಫ್ಯಾಕ್ಟರಿ ಏನಿದೆ 2027ರಿಂದ ಸ್ಟಾರ್ಟ್ ಆಗಬಹುದು. ಅದಕ್ಕಾಗಿ ಇವರು ಇಕ್ವಿಪ್ಮೆಂಟ್ಸ್ ಹಾಗೂ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಟೀಮ್ ರೆಡಿ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋದಕ್ಕೆ. ಈ ಫೀಲ್ಡ್ ಇಷ್ಟು ವರ್ಷ ಖಾಲಿ ಹೊಡಿತಾ ಇತ್ತು. ಈಗ ಇದರ ಮಹತ್ವ ಗೊತ್ತಾದ ಮೇಲೆ ಸುಮಾರು ಕಂಪನಿಗಳು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಕೆಲವೊಂದು ಕಂಪನಿಗಳು ಆಲ್ರೆಡಿ ಆಪರೇಷನ್ಸ್ ನ ಶುರು ಮಾಡಿದ್ದಾರೆ. ಹಾಗೆ ಒಂದಿಷ್ಟು ಕಂಪನಿಗಳು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ. ಅದರಲ್ಲಿ ಸೆಮಿಕಂಡಕ್ಟರ್ ಡಿಸೈನ್ ಮಾಡೋದ್ರಲ್ಲಿ ಮೋಶಿಪ್ ಕಂಪನಿ ಡಿಸೈನ್ ಮತ್ತು ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಅಸೆಂಬ್ಲಿ ಮತ್ತು ಪ್ಯಾಕೇಜಿಂಗ್ ಅಲ್ಲಿ ಸಿಜಿ ಪವರ್, ಕೈನಿಸ್ ಟೆಕ್ನಾಲಜಿ, SCPL ಕಂಪನಿಗಳು ಇದಾವೆ. ಈ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಲಿಸ್ಟ್ ಆಗಿದೆ. ಸೆಮಿಕಂಡಕ್ಟರ್ ಈ ಫೀಲ್ಡ್ ಅಲ್ಲಿ ಸುಮಾರು ಎಸ್ಟಾಬ್ಲಿಷ್ಡ್ ಕಂಪನಿಗಳು ಈಗಾಗಲೇ ಇದಾವೆ. ನಾವು ಈಗ ಇದರಲ್ಲಿ ಹೆಜ್ಜೆ ಇಡ್ತಾ ಇದೀವಿ. ನಮಗೆ ಗವರ್ಮೆಂಟ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ನಾವು ಇಲ್ಲೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಮ ಇಂಪೋರ್ಟ್ ಕಡಿಮೆ ಆಗುತ್ತೆ. ಇದು ನಮ್ಮ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ನೋಡೋಣ ಯಾವ ಒಂದು ಮೂಮೆಂಟ್ ಮುಂದೆ ಬರುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಸೆಕ್ಟರ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ಈ ಸೆಕ್ಟರ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನ ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರಿ. ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಅದರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಆಫ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿಗಾಗಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಏರಿಳಿತಗಳ ಕುರಿತು ಲೇಟೆಸ್ಟ್ ಅಪ್ಡೇಟ್ಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ ವೀಕ್ಷಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.